ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಮಲೆನಾಡಿನ ಹೆಬ್ಬಾಗಿಲು ಸಾಗರದಲ್ಲಿ ಆರ್ಥಿಕ ವಲಯಕ್ಕೆ ಹೊಸ ಚೈತನ್ಯ ನೀಡಲು ಆರ್ಬಿಡಿ ಗ್ರೂಪ್ ಈಗ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ಇದೇ ಮಾರ್ಚ್ 27ರಂದು ಆರ್ಬಿಡಿ ಸೌಹಾರ್ದ ಸಹಕಾರಿ ಲೋಕಾರ್ಪಣೆಗೊಳ್ಳಲಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಸಾಗರದ ಆರ್ಥಿಕ ಪ್ರಗತಿಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಆರ್ಬಿಡಿ ಗ್ರೂಪ್ ಸಜ್ಜಾಗಿದೆ. ರಿಯಲ್ ಎಸ್ಟೇಟ್ ಮತ್ತು ಮೋಟಾರ್ ಉದ್ಯಮದಲ್ಲಿ ಈಗಾಗಲೇ ತನ್ನದೇ ಆದ ಹೆಸರು ಮಾಡಿರುವ ಈ ಸಂಸ್ಥೆ ಇದೀಗ ಸಹಕಾರಿ ಕ್ಷೇತ್ರದ ಮೂಲಕ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣಕ್ಕೆ ಮುಂದಾಗಿದೆ. ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಪಾಲುದಾರರಾದ ಜಲೀಲ್ ಸಾಗರ್ ಅವರು, ಸಾಗರದ ತಹಶೀಲ್ದಾರ್ ಕಚೇರಿ ಎದುರಿನ ಜ್ಯೋತಿ ಕಂಪ್ಯೂಟರ್ ಮಹಡಿಯಲ್ಲಿ ಮಾರ್ಚ್ 27 ಬೆಳಿಗ್ಗೆ 10 ಗಂಟೆಗೆ ನೂತನ ಸಹಕಾರಿ ಸಂಘಕ್ಕೆ ಚಾಲನೆ ದೊರೆಯಲಿದೆ ಎಂದು ಮಾಹಿತಿ ನೀಡಿದರು. ಇಲ್ಲಿ ನಿವೇಶನ ಖರೀದಿ, ಮನೆ ನಿರ್ಮಾಣ, ವಾಹನ ಹಾಗೂ ಬಂಗಾರದ ಮೇಲೆ ಸುಲಭ ಸಾಲ ದೊರೆಯಲಿದೆ. ಜೊತೆಗೆ ಹಿರಿಯ ನಾಗರಿಕರಿಗೆ ಮತ್ತು ಠೇವಣಿದಾರರಿಗೆ ಆಕರ್ಷಕ ಬಡ್ಡಿ ದರ ನೀಡಲಾಗುತ್ತದೆ. ಈ ಒಂದು ಪ್ರೆಸ್ ಮೀಟಿಂಗ್ ಉದ್ದೇಶ ಏನಂತ ಹೇಳಿದ್ರೆ, ಇದೇ 27ನೇ ತಾರೀಕು ಶುಕ್ರವಾರ ಮಾರ್ಚ್ 27 ನಾವು ನಮ್ಮ ದೀಪಕ್ ಸಾಗರ್ ಅವ್ರದ್ದು ಬಿಲ್ಡಿಂಗ್ ಇದೆ, ಅದು ಜ್ಯೋತಿ ಕಂಪ್ಯೂಟರ್ಸ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಮ್ಮ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಗರದ ಜನತೆಗೆ ತಮ್ಮೆಲ್ಲರಿಗೂ ಆಹ್ವಾನ ನೀಡೋಣ ಅಂತ. ಇಂಡಿವಿಜುವಲಿ ನಮಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೂ ಪ್ರತಿಯೊಬ್ಬರಿಗೂ ದಯವಿಟ್ಟು ಇದನ್ನು ಒಂದು ಆಹ್ವಾನ ಅಂತ ತಿಳ್ಕೊಂಡು ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮದೊಂದು ಈ ಒಂದು ಕೋಆಪರೇಟಿವ್ ಸೊಸೈಟಿ ಶುರು ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಇದ್ರದ್ದು ಮುಖ್ಯ ಉದ್ದೇಶ, ನಾವು ಆರ್ಬಿಡಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಾಡೋ ಮುಖ್ಯ ಉದ್ದೇಶ ಏನಂದರೆ, ಪ್ರಥಮವಾಗಿ ಪ್ರತಿಯೊಬ್ಬರಿಗೂ, ಈಗ ನಾವು ಆಲ್ರೆಡಿ ನಾವು ಸೈಟ್ ಮಾರೋದಾಗಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇದ್ದೀವಿ. ಇದನ್ನು ಇನ್ನೂ ಸ್ವಲ್ಪ ಬೆಟರ್ ಆಗಿ ಜನರಿಗೆ ಸಿಗುವಂತೆ ಮಾಡಲಿಕ್ಕೆ, ಹೇಗೆ ಅಂತ ಹೇಳಿದರೆ, ಕೆಲವ್ರ ಹತ್ರ ಅಂದರೆ ಆರ್ಬಿಡಿ ಈ ಫೈನಾನ್ಸ್ ಅನ್ನೋದು ಸೈಟಿಗೆ ಲೋನ್ ಕೊಟ್ಟು ಜನರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡೋದು ಉದ್ದೇಶ ಇದೆ. ಅದರಿಂದ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಎಲ್ಲ ವರ್ಗದವರಿಗೂ ಸೈಟ್ ತಗೊಳ್ಲಿಕ್ಕಾಗಲಿ ಮತ್ತು ಇನ್ನೊಂದು ಯಾವುದೋ ಉದ್ದೇಶಕ್ಕಾಗಲಿ ಸಹಾಯ ಆಗೋ ಥರ ಆಗತ್ತೆ. ಅದಲ್ಲದೆ ಮುಖ್ಯವಾಗಿ ಸಾಗರ ಭಾಗದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ, ಸಾಗರ ಜನತೆಗೂ, ಪತ್ರಕರ್ತರಿಗೂ ಮತ್ತೆಲ್ಲರಿಗೂ ಇದರಿಂದ ನಾವು ಆಹ್ವಾನ ಮಾಡ್ತಾ ಇದ್ವಿ. ದಯವಿಟ್ಟು ತಾವೆಲ್ಲರೂ ಬಂದು ಪಾಲ್ಗೊಳ್ಬೇಕಾಗಿ, ಉದ್ಘಾಟನೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶುಕ್ರವಾರ 27ನೇ ತಾರೀಕು. ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಂಪಿ ಶೆಟ್ಟಿ ಮಾತನಾಡಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ, ಪ್ರತಿಯೊಬ್ಬರು ಎಲ್ಲರಿಗಾಗಿ ಎಂಬತ್ವದಡಿ 300 ಜನ ಷೇರುದಾರರೊಂದಿಗೆ ಕೋಟಿ ರು ಬಂಡವಾಳದೊಂದಿಗೆ ಈ ಸಂಸ್ಥೆ ಕಾರ್ಯಾರಂಭ ಮಾಡುತ್ತಿದೆ. ಸ್ಥಳೀಯರಿಗೆ ಉದ್ಯೋಗ ನೀಡುವುದು ನಮ್ಮ ಮುಖ್ಯ ಉದ್ದೇಶ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಶೆಟ್ಟಿ, ಎಚ್ಎಲ್ ಶ್ರೀಧರ್ ಸೇರಿದಂತೆ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. ಆಲ್ರೆಡಿ ಜಲೀಲ್ ಅವರು ಹೇಳಿದಾಗೆ, ಈ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಆರ್ಬಿಡಿ ಕೋಆಪರೇಟಿವ್ ಸೊಸೈಟಿ ಶುಭಾರಂಭಗೊಳ್ತಾ ಇದೆ. ಈ ಮೂಲಕ ಎಲ್ಲ ಸಾಗರದ ಜನರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಇಲ್ಲಿ ತನಕ ಆರ್ಬಿಡಿಗೆ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಸಹಕಾರ ನೀಡಿದ್ದೀರಾ. ಈಗ ನಮ್ಮ ಹೊಸ ಉದ್ಯಮಿಗೆ ಏನು ನಾವು ಕೈ ಹಾಕ್ತಾ ಇದ್ದೀವಿ, ಇವು ಉದ್ಯಮಿಗೆ ನಿಮ್ಮ ಒಂದು ಪ್ರೀತಿ ಸಹಕಾರನ ತೋರಿಸಿ ಅವತ್ತೆಲ್ಲರೂ ಬನ್ನಿ. ಈಗ ನಾವು ಕರಿಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ರೆಡಿ ಇದೆ, ಈಗ ನಿಮಗೆ ಕೊಡ್ತೇವೆ. ಸೊ ನಿಮ್ಮ ಮೂಲಕನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಕೆಲವೊಮ್ಮೆ ನಾವು ಗೊತ್ತಿಲ್ಲದೆ ಮಿಸ್ ಆಗತ್ತೆ. ಕೆಲವರು ಒಂದು ಫಂಕ್ಷನ್ ಅನ್ನಾಗ ಕೆಲವ್ರನ್ನ ಕಾಲದ್ದು ಮತ್ತೊಂದು ಮರೆಯೋ ಇದರಲ್ಲಿ ಏನಾದ್ರು ಮಿಸ್ ಆಗತ್ತೆ. ಹಾಗಾಗಿ ಏನಾದ್ರು ಯಾರಿಗಾರು ನಾವು ಕರೆಯೋದ್ರಲ್ಲಿ ಮಿಸ್ ಆದರೆ, ನಮ್ಮ ಟೀಮ್ ನಿಮ್ಮನ್ನು ರೀಚ್ ಆಗೋದ್ರಲ್ಲಿ ಮಿಸ್ ಆದರೆ ಅನ್ಯತೆ ಭಾವಿಸಿದೆ ಅವತ್ತೆಲ್ಲರೂ ಖುದ್ದಾಗಿ ಬರಬೇಕು. ಹಾಗೆ ಯಾಕೆ ಈ ಸೊಸೈಟಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಆಲ್ರೆಡಿ ನಾವು ಲೇಔಟ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಜನರು ಕನಸು ಒಂದು ಜಾಗ ತೊಗೊಂಡು ಒಂದು ಮನೆ ಕಟ್ಕೋಬೇಕು ಅಂತೇಳಿ. ಹಾಗಾಗಿ ನಮ್ದು ಇಂಟೀರಿಯರ್ ಕಂಪ್ನಿ ಇದೆ, ನಮ್ಮದೇ ಕನ್ಸ್ಟ್ರಕ್ಷನ್ ಟೀಮ್ ಇರೋದ್ರಿಂದ ಒಂದು ಫುಲ್ ಸೊಲ್ಯೂಷನ್ ಕೊಡ್ಬೋದು, 1 ಪಾಯಿಂಟ್ ಕಾಂಟ್ಯಾಕ್ಟ್ ಆಗಿ ಕೊಡ್ಬೋದು, ಅದು ಒಂದಿದೆ. ಹಾಗೆ ಸಾಗರದಲ್ಲಿ ಎಷ್ಟೋ ದುಡಿಯೋ ವರ್ಗದವ್ರು ಇದ್ದಾರೆ, ಅವ್ರಿಗೆ ಸರಿಯಾದ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ. ನಮ್ಮಲ್ಲಿ ಬಿಸ್ನೆಸ್ ಲೋನ್ ಇದೆ, ಇಮಿಡಿಯೇಟ್ಗೆ ನಮ್ಮಲ್ಲಿ ಪರ್ಸನಲ್ ಲೋನ್ ಇದೆ, ಗೋಲ್ಡ್ ಲೋನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಹಾಗೆ ನಮ್ಮದೇ ಇದು ಮೋಟಾರ್ ಉದ್ಯಮ ಇರೋದ್ರಿಂದ ವೆಹಿಕಲ್ ಫೈನಾನ್ಸಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನೊಂದು ಸೊಸೈಟಿಯ ಮುಖ್ಯ ಉದ್ದೇಶ ಏನಂತಂದ್ರೆ, ನಾರ್ಮಲಿ ಆಲ್ ಫಾರ್ ಈಚ್ ಫಾರ್ ಆಲ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರಿಗಾಗಿ, ಪ್ರತಿಯೊಬ್ಬರು ಎಲ್ಲರಿಗಾಗಿ. ಸೊ ಈ ಮೋಟೋ ಇಟ್ಕೊಂಡು ಸಾಗರದ ಜನರ ವಿಶ್ವಾಸವನ್ನು ತಗೊಂಡು ಸಾಗರ ಮತ್ತು ಹೊಸನಗರ ತಾಲೂಕಿನ ಪ್ರತಿಯೊಬ್ಬರು ಜನರು ಇಲ್ಲಿ ತನಕ ಏನು ಸಹಕಾರ ನೀಡಿದ್ದೀರಾ, ಮುಂದೆ ನಮ್ಮ ಉದ್ಯಮಕ್ಕೆ ಸಹಕಾರ ನೀಡಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಿಗೂ
ಶುಕ್ರವಾರ 10 ಗಂಟೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಾಜೆಕ್ಟು ಪ್ರತಿ ವರ್ಷದಲ್ಲಿ ನಾವು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತೆ ಲೇಔಟ್ಸು ಟೌನ್ಶಿಪ್ಪು ಪ್ರತಿ ವರ್ಷದಲ್ಲೂ ನಮ್ಮದು 3-4 ಬರ್ತಾನೆ ಇದೆ. ಸೊ ಅದಲ್ಲದೆ ಡಿಫ್ರೆಂಟ್ ಆಗಿ ಅಂತ ಹೇಳ್ಬೇಕಂದ್ರೆ ನಮ್ಮದೊಂದು ವಾಟರ್ ಪ್ಲಾಂಟಿಂಗ್ ಯೂನಿಟ್ ಕೆಲಸ ಅಂಡರ್ ಪ್ರೋಸೆಸ್ಸಲ್ಲಿ ಇದೆ ಇವಾಗ. ಎಲ್ಲಿ ನಮ್ಮದು ಜನ್ನೆ ಹಾಕ್ಲಲ್ಲಿ ಮಷಿನರೀಸು ಆಲ್ಮೋಸ್ಟ್ 75% ರೆಡಿ ಆಗಿದೆ. ಒಂದು 7 ಫುಲ್ಲಿ ಆಟೋಮೇಟೆಡ್ ಮಷಿನರೀಸು. ಕೆಪಾಸಿಟಿ ದಿನಕ್ಕೆ 2,40,000 ಲೀಟ್ರ್ ವಾಟರ್ ಬಾಟಲ್ ಪ್ರೊಡಕ್ಷನ್ ಮಾಡುವಂಥ ಹ್ಯೂಜ್ ಕೆಪಾಸಿಟಿ ಕರ್ನಾಟಕ ಪೂರ್ತಿ ಸಪ್ಲೈ ಮಾಡೋವಂಥದ್ದು ಮಾಡ್ತಾ ಇದ್ದೀವಿ. ಸೇಮ್ ಈ ಬಿಸ್ಲರಿಗಿಂದಲೇ ಏನಿದೆ ಅದೇ ಥರ ಕ್ವಾಲಿಟಿ. ಆಮೇಲೆ ಪ್ರತಿಯೊಂದು ಮೈಕ್ರೋಬಯಾಲಜಿ ಲ್ಯಾಬ್ ಟೆಸ್ಟೆಲ್ಲ ಆಗಿ ಬರುವಂಥ ಇದನ್ನು ಮಾಡೋ ಪ್ಲ್ಯಾನ್ ಇದೆ. ಅದರಲ್ಲಿ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಆಲ್ಮೋಸ್ಟ್ ಒಂದು 70% ಮುಗಿದಿದೆ. ಮಷಿನರೀಸಿಂದು ಅಷ್ಟೇ ಆಗಿದೆ. ಒನ್ಸ್ ಪ್ರಾಪರ್ ಬಿಲ್ಡಿಂಗ್ ಸೆಟಪ್ ಆದಮೇಲೆ ಎಲ್ಲ ಮಷಿನರೀಸ್ ಬರುತ್ತೆ. ಅದು ಸದ್ಯದರಲ್ಲೇ ಬರುತ್ತೆ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.